ಶಾಮನೂರು ನಿಧನಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಸಂತಾಪ ಸೂಚಿಸಿದ್ದಾರೆ. ಶಾಮನೂರು ಶಿವಶಂಕರಪ್ಪ ಅವರ ನಿಧನ ಕೇಳಿ, ಆ ಸುದ್ದಿ ಕೇಳಿ ನನಗೆ ಬಹಳ ನೋವಾಗಿದೆ. ಮುತ್ಸದಿ ನಾಯಕನ ಅಗಲಿಕೆಯಿಂದ ಸಮಾಜ ಬಡವಾಗಿದೆ. ಸುದೀರ್ಘ ಸಾರ್ವಜನಿಕ ಜೀವನದಲ್ಲಿ ಅಪವಾದದಿಂದ ದೂರವಿದ್ದಂತಹ ನಾಯಕ ದಾವಣಗೆರೆ ಜಿಲ್ಲೆಯನ್ನ ಮಾದರಿ ಜಿಲ್ಲೆಯಾಗಿ ಮಾಡಿ ತೋರಿಸಿದ್ರು. ಮೃತರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತ ಸಿಎಂ ಸಿದ್ದರಾಮಯ್ಯ ಸಂತಾಪ ಸೂಚಿಸಿದ್ದಾರೆ, ಟ್ವೀಟ್ ಮಾಡಿದ್ದಾರೆ. ಕೇಂದ್ರ ಸಚಿವರು ಎಚ್.ಡಿ. ಕುಮಾರಸ್ವಾಮಿ ಅವರ ಟ್ವೀಟು, ಡಿಸಿಎಂ ಡಿ.ಕೆ. ಶಿವಕುಮಾರ್, ಈಗ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಟ್ವೀಟ್ ಮಾಡಿ ಶಾಮನೂರು ಶಿವಶಂಕರಪ್ಪ ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಅಂತೇಳಿ ಟ್ವೀಟ್ ಮೂಲಕ ಸಂತಾಪ ಸೂಚಿಸಿದ್ದಾರೆ. ಮಾಜಿ ಸಚಿವರು, ಶಾಸಕರು, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರು ಹಾಗೂ ಪಕ್ಷದ ಹಿರಿಯ ನಾಯಕರಾದ ಶಾಮನೂರು ಶಿವಶಂಕರಪ್ಪ ಅವರ ನಿಧನ ವಾರ್ತೆ ನೋವುಂಟು ಮಾಡಿದೆ. ತಮ್ಮ ಸುದೀರ್ಘ ಸಾರ್ವಜನಿಕ ಜೀವನದಲ್ಲಿ ಅಪವಾದ ಆರೋಪಗಳಿಂದ ದೂರ ಇದ್ದು ಸಿಕ್ಕ ಅಧಿಕಾರವನ್ನು ಜನ ಕಲ್ಯಾಣಕ್ಕಾಗಿಯೇ ಮುಡಿಪಿಟ್ಟಿದ್ದಂತಹ ಮುತ್ಸದಿ ನಾಯಕನ ಅಗಲಿಕೆಯಿಂದ ಸಮಾಜ ಬಡವಾಗಿದೆ. ದಾವಣಗೆರೆ ಜಿಲ್ಲೆಯನ್ನು ಮಾದರಿ ಜಿಲ್ಲೆಯಾಗಿಸಿದ ಶಿವಶಂಕರಪ್ಪನವರ ಕಾರ್ಯಗಳು ಅವರನ್ನು ಜನಮಾನಸದಲ್ಲಿ ಚಿರಸ್ಥಾಯಿಯಾಗಿಸಲಿದೆ. ಮೃತರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ. ಅವರ ಪುತ್ರ ಎಸ್ ಮಲ್ಲಿಕಾರ್ಜುನ್ ಮತ್ತು ಅವರ ಕುಟುಂಬಕ್ಕೆ ಈ ನೋವು ಭರಿಸುವ ಶಕ್ತಿಯನ್ನು ಭಗವಂತ ಕೊಡಲಿ ಅಂತೇಳಿ ಪ್ರಾರ್ಥಿಸ್ತಾ ಇದ್ದೀನಿ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಟ್ವೀಟ್ ಮೂಲಕ ಸಂತಾಪ ಸೂಚಿಸಿದ್ದಾರೆ. ಇನ್ನು ಸಂಸದರಾದಂಥ ಗೋವಿಂದ ಕಾರಜೋಳ ಅವರು ಶಾಮನೂರು ಶಿವಶಂಕರಪ್ಪ ಅವರನ್ನು ಸ್ಮರಿಸಿದ್ದಾರೆ, ನೋಡೋಣ. ನೋಡಿ, ನಾಳೆ ದಾವಣಗೆರೆ ವಿಶ್ವವಿದ್ಯಾಲಯಕ್ಕೆ ರಜೆಯನ್ನು ಘೋಷಿಸಲಾಗಿದೆ. ನಾಳೆ ಜಿಲ್ಲೆಯ ಎಲ್ಲ ಕಾಲೇಜುಗಳಿಗೆ ರಜೆಯನ್ನು ಘೋಷಿಸಲಾಗಿದೆ. ವಿವಿಯ ಎಲ್ಲ ಪರೀಕ್ಷೆಗಳೇನಿದೆ ಅದನ್ನು ಕೂಡ ಪೋಸ್ಟ್ಪೋನ್ ಮಾಡಲಾಗಿದೆ. ಕಾರಣ, ಶಾಮನೂರು ಶಿವಶಂಕರಪ್ಪ ಅವರು ನಿಧನ ಹೊಂದಿರುವಂತಹ ಹಿನ್ನೆಲೆ ನಾಳೆ ದಾವಣಗೆರೆಯ ವಿವಿಗಳಿಗೆ ರಜೆಯನ್ನು ಘೋಷಿಸಲಾಗಿದೆ. ನಾಳೆ ಜಿಲ್ಲೆಯ ಎಲ್ಲ ಕಾಲೇಜುಗಳಿಗೆ ರಜೆಯನ್ನು ನೀಡಲಾಗಿದೆ. ಅದರ ಜೊತೆಗೆ ವಿವಿಯ ಎಲ್ಲ ಪರೀಕ್ಷೆಗಳು ಕೂಡ ಮುಂದೂಡಿಕೆ ಮಾಡಲಾಗಿದೆ. ಇದು ಅವರಿಗೆ ನೀಡ್ತಾ ಇರುವಂತಹ ಒಂದು ಗೌರವ. ನಾಳೆ ದಾವಣಗೆರೆ, ಯಾಕಂತಂದರೆ ದಾವಣಗೆರೆ ಅಭಿವೃದ್ಧಿ ಕಾಣಿದೆ, ಅಷ್ಟರ ಮಟ್ಟಿಗೆ ಅಭಿವೃದ್ಧಿ ಆಗಿದೆ ಅಂತ ಅಂದರೆ ಅದರಲ್ಲಿ ಭಾಳ ಮುಂಚೂಣಿಯಲ್ಲಿ ಇರುವಂತಹ ನಾಯಕ, ಸಮಾಜ ಸೇವಕ, ರಾಜಕಾರಣಿ, ಏನು ಬೇಕಾದರೂ ಕರಿಬೋದು. ಯಾಕಂತಂದರೆ ಅವರು ಮಾಡಿದಂತಹ ಈ ಆಡು ಮುಟ್ಟದ ಸೊಪ್ಪಿಲ್ಲ ಅಂತ ಹೇಳ್ತಾರಲ್ಲ, ಆ ಥರ ಇವರು ಮಾಡದೇ ಇರುವಂತಹ ಒಳ್ಳೆಯ ಕೆಲಸಗಳು ಯಾವುದೂ ಇಲ್ಲವೇ ಇಲ್ಲ. ಹಾಗಾಗಿ ನಾಳೆ ದಾವಣಗೆರೆಯ ವಿಶ್ವವಿದ್ಯಾಲಯಕ್ಕೆ ರಜೆಯನ್ನು ಘೋಷಿಸಲಾಗಿದೆ. ಎಲ್ಲ ಕಾಲೇಜುಗಳಿಗೂ ಕೂಡ ನಾಳೆ ರಜೆಯನ್ನು ನೀಡಲಾಗಿದೆ. ಅದರ ಜೊತೆಗೆ ಎಲ್ಲ ರೀತಿಯಾದಂತಹ ಪರೀಕ್ಷೆಗಳನ್ನು ಕೂಡ ಪೋಸ್ಟ್ಪೋನ್ ಮಾಡಲಾಗಿದೆ. ಇನ್ನು ಆಮೇಲೆ ವಿಜಯಾನಂದ ಕಾಶ್ಯಪ್ಪನವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್, ಶಾಮನೂರು ಶಿವಶಂಕರಪ್ಪ ಅವರನ್ನು ಹೇಗೆ ಸ್ಮರಿಸ್ತೀರಿ? ನೋಡಿ, ಅದು ಒಂದು ನಮ್ಮ ಪಕ್ಷದ ಒಬ್ಬ ಹಿರಿಯ ಜೀವಿ, ನಮ್ಮ ಸನ್ಮಾನ್ಯ ಶಾಮನೂರು ಶಿವಶಂಕರಪ್ಪನವರು ನಮಗೆಲ್ಲ ಮಾರ್ಗದರ್ಶಕರಾಗಿದ್ದಂಥವ್ರು. ಅಷ್ಟೇ ಅಲ್ಲ, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಗೌರವ ಅಧ್ಯಕ್ಷರಾಗಿ ಈ ಸಮಾಜವನ್ನ ಮುನ್ನಡೆಸೋದ್ರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದರು. ಅಷ್ಟೇ ಜವಾಬ್ದಾರಿಯನ್ನ ಕಾಂಗ್ರೆಸ್ ಪಕ್ಷದ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಟ್ರೆಜರಿ ಆಗಿ ಅವರು ಕಾರ್ಯವನ್ನ ನಡೆಸಿದರು. ತನು ಮನಧನದಿಂದ ಪಕ್ಷವನ್ನು ಕೂಡ ಕಟ್ಟಿದ್ದಾರೆ ಮತ್ತು ಅಷ್ಟೇ ಸಮರ್ಥವಾಗಿ ಸಮಾಜವನ್ನು ಕಟ್ಟುವಂತ ಕೆಲಸವನ್ನ ಸನ್ಮಾನ್ಯ ಶಾಮನೂರು ಶಿವಶಂಕರಪ್ಪನವರು ಮಾಡಿದ್ರು. ನಮಗೆಲ್ಲ ಚಿಕ್ಕವರಾದ್ರೂ ಕೂಡ ಅತ್ಯಂತ ಗೌರವ ರೀತಿಯಲ್ಲಿ ನೋಡಿ ನಮಗೆ ಇವತ್ತು ಒಂದು ಸ್ಫೂರ್ತಿಯಾಗಿ, ಯಾಕಂದ್ರೆ ನಾವೆಲ್ಲ ರಾಜಕಾರಣದಲ್ಲಿ ನಮ್ಮ ತಂದೆಯವರ ಇದ್ರೂ ಕೂಡ ನಮ್ಮ ಕಾಲಕ್ಕೆ ಅವರು ನಮಗೆ ಒಂದು ಮಾರ್ಗದರ್ಶಕರಾಗಿ ನಮಗೆ ಅನೇಕ ಸಲಹೆಗಳನ್ನ ನೀಡಿ ಇವತ್ತು ನಮಗೆ ರಾಜಕೀಯ ಜೀವನವನ್ನ ಕೂಡ ಕಲ್ಪಿಸಿಕೊಟ್ಟಂತವ್ರು. ಅಂತ ಹಿರಿಯ ಜೀವಿ ನಮ್ಮನ್ನ ಅಗಲಿದ್ದು ನಿಜವಾಗ್ಲೂ ಅತ್ಯಂತ ದುಃಖವನ್ನು ತಂದಿದೆ ನಮ್ಮ ಸಮುದಾಯ, ಇಡೀ ಸಮುದಾಯಕ್ಕೆ, ಇಡೀ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೂ ಕೂಡ. ಯಾಕಂದ್ರೆ ಸುಮಾರು 94 ವರ್ಷಗಳ ಜೀವನದಲ್ಲಿ ಅವ್ರು ಎಂದೆಂದೂ ಕಾಂಗ್ರೆಸ್ ಪಕ್ಷದ ವಿರುದ್ಧ ಮಾತಾಡಲಿಲ್ಲ. ಕಾಂಗ್ರೆಸ್ ಪಕ್ಷದ ಪರವಾಗಿದ್ದಂಥವ್ರು, ಕಾಂಗ್ರೆಸ್ ಪಕ್ಷದ ಜೊತೆಗೆ ತನು ಮನಧನದಿಂದ ಸೇವೆಯನ್ನು ಸಲ್ಲಿಸಿದಂತ ವ್ಯಕ್ತಿ. ಇವತ್ತು ಬಹಳ ನೋವಾಗಿದೆ.
ಇವತ್ತು ಅವ್ರ ಆತ್ಮಕ್ಕೆ ಭಗವಂತ ಚಿರಶಾಂತಿ ಕೊಡ್ಲಿ. ನಾವು ಅವ್ರು 100 ವರ್ಷಗಳ ಕಾಲ ಬದುಕೇ ಬದುಕ್ತಾರೆ ಅನ್ನೋ ಒಂದು ವಿಶ್ವಾಸದಲ್ಲಿ ನಾವೆಲ್ಲ ಇದ್ವಿ. ಆದ್ರೆ ವಿಧಿವಶ ಇವತ್ತು ಅನಿವಾರ್ಯ. ಆದ್ರೂ ಕೂಡ ಅವ್ರ ಆತ್ಮಕ್ಕೆ ಚಿರಶಾಂತಿಯನ್ನ ಭಗವಂತ ಕೊಡ್ಲಿ. ಅದನ್ನ ಸಹಿಸುವಂತ ನಮ್ಮ ಸಮುದಾಯದವರಿಗೆ ಮತ್ತು ಪಕ್ಷದವರಿಗೆ ಮತ್ತು ವಿಶೇಷವಾಗಿ ಅವರ ಕುಟುಂಬದವರಿಗೂ ಕೂಡ ಭಗವಂತ ಅವರಿಗೆ ಸಹನೆ ಮಾಡುವಂತ ಒಂದು ಶಕ್ತಿಯನ್ನ ಕೈಪಾಲಿಸಲಿ ಅಂತೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀನಿ. ಸರ್, ಆಮೇಲೆ ನಿಮ್ಮ ಅವರ ಒಡನಾಟದ ಬಗ್ಗೆ ಹೇಳೋದಾದರೆ ಸರ್. ಹಿರಿಯ ಜೀವಿ ಆದ್ರೂ ಕೂಡ ನಾನು 2008 ನಾನು ನಮ್ಮ ತಂದೆಯವರ ನಿಧನದ ನಂತರ ನಮ್ಮ ತಾಯಿಯವರು ಒಂದು ಬಾರಿ ಶಾಸಕರಾದ್ಮೇಲೆ ನಾನು ಕೂಡ ರಾಜಕಾರಣದಲ್ಲಿ ಬಂದೆ. ಅವರ ಒಡನಾಟ ಇತ್ತು. ನಮ್ಮ ತಂದೆಯವರ ಜೊತೆಗೆ ಆಗಾಗ ಹೋಗಿ ಬರ್ತಾ ಇದ್ದೆ ನಾನು. ತದನಂತರ 2008 ಅತ್ಯಂತ ಒಬ್ಬ ಕುಟುಂಬದ ಸದಸ್ಯನಾಗಿ ನನ್ನನ್ನು ಕಂಡಂತ ಒಂದು ಕುಟುಂಬ ಈ ರಾಜ್ಯದಲ್ಲಿ, ಅದು ಶಾಮನೂರವರ ಕುಟುಂಬ. ಯಾಕಂದ್ರೆ ನಮಗೆ ಮನೆಯ ಮಗನಿಗಿಂತ ಹೆಚ್ಚಾಗಿ ನೋಡ್ಕೊಂತಿದ್ರು. ನಾವು ಹೋದಾಗೆಲ್ಲ ಊಟ ಮಾಡುತ್ತೆ ನಮ್ಮನ್ನು ಬಿಡ್ತಿರ್ಲಿಲ್ಲ ಹೊರಗಡೆ. ಆ ತರ ಒಂದು ಒಡನಾಟವನ್ನ ನಮ್ಮ ಜೊತೆಗಿತ್ತು. ನಿಜವಾಗ್ಲೂ ಇವತ್ತು ಬಹಳ ನಮಗೆ ಅತ್ಯಂತ ನೋವನ್ನು ತಂದಿದೆ ಅನ್ನೋ ಮಾತನ್ನ ಹೇಳಕ್ಕೆ ಇಚ್ಛೆಪಡ್ತೇನೆ. ಕೊನೆ ಬಾರಿ ಯಾವಾಗ ಭೇಟಿ ಆಗಿದ್ರಿ ನೀವು? ನಾನು ಕೊನೆ ಬಾರಿ ಅವರಿಗೆ ದಾವಣಗೆರೆಯಲ್ಲಿ ನಮ್ಮ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆದ ನಮ್ಮ ಎಲ್ಲ ಈ ಪಂಚಪೀಠ ಈಶ್ವರರು, ನಮ್ಮ ನಾಡಿನ ಎಲ್ಲ ಗುರುಗಳನ್ನ ಕರೆದು ಒಂದು ದೊಡ್ಡ ಸಮಾವೇಶವನ್ನು ಮಾಡಿದ್ರು. ಅವರ ಅಧ್ಯಕ್ಷತೆಯಲ್ಲೇ ಒಂದು ಸಮಾವೇಶ ಆಯಿತು. ಆ ಸಮಾವೇಶದಲ್ಲಿ ಪಾಲ್ಗೊಂಡಿದ್ದೆ. ಅವರ ಆಶೀರ್ವಾದವನ್ನು ಪಡೆದಿದ್ದೆ. ಆ ವೇದಿಕೆಯಲ್ಲಿ ನನಗೆ ಮಾತಾಡಕ್ ಕೂಡ ಅವರೇ ಅವಕಾಶ ಕೊಟ್ಟರು. ನೀನು ಮಾತಾಡಲೇಬೇಕು ಅಂತ ಹೇಳಿ. ಅದು ಮರಿಲಾರದಂತ ಘಟನೆ. ಅವತ್ತು ಅವರ ಆಶೀರ್ವಾದವನ್ನು ಪಡೆದಿದ್ದು. ತದನಂತರ ಒಂದ್ಸಾರಿ ಆಸ್ಪತ್ರೆಗೂ ಕೂಡ ಹುಷಾರಿಲ್ಲ ಅಂದಾಗ ಹೋಗಿ ಭೇಟಿಯನ್ನು ಕೊಟ್ಟಿದ್ದೆ ನಾನು. ಅದೇ ಕೊನೆ ಭೇಟಿ ಅವರಿಗೆ. ಕೊನೆಯದಾಗಿ ಅವರ ಅಭಿಮಾನಿಗಳಿಗೆ, ಕುಟುಂಬಸ್ಥರಿಗೆ, ಆಮೇಲೆ ಎಲ್ರಿಗೂ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಇಷ್ಟೇ, ಒಂದು ಹಿರಿಯ ಜೀವಿ ಇಷ್ಟೊಂದು ಕಷ್ಟದಲ್ಲಿ ಅವರು ಹುಟ್ಟಿ ಬೆಳೆದು ಒಂದು ಪಕ್ಷದಲ್ಲಿ ಗುರುತಿಸಿಕೊಂಡು, ಒಂದು ಸಮುದಾಯದಲ್ಲಿ ಗುರುತಿಸಿಕೊಂಡು, ಸಮುದಾಯವನ್ನ ಸಮರ್ಪಕವಾಗಿ ಸರಿಯಾದ ವಾಹಿನಿಯಲ್ಲಿ ನಡೆಸುವಂತ ಕಾರ್ಯವನ್ನ ಮಾಡಿ ಎಲ್ಲ ಲಿಂಗಾಯತ ಒಳಪಂಗಡಗಳನ್ನ ಒಳಗಡೆ ಒಂದೇ ವಾಹಿನಿಯಲ್ಲಿ ತಂದು ಆ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯನ್ನ ಇವತ್ತು ಕಟ್ಟಿ ಬೆಳೆಸಿ ಇವತ್ತು ಎಲ್ಲರಿಗೂ ಒಂದು ಮಾರ್ಗದರ್ಶನವನ್ನು ನೀಡಿದ್ದಾರೆ. ಅವರ ಹಾದಿಯಲ್ಲಿ ನಾವು ನಡಿಬೇಕು. ಅವರ ಆತ್ಮಕ್ಕೆ ಶಾಂತಿಯನ್ನು ತರಬೇಕಂದ್ರೆ ಯಾರ್ಯಾರು ಅವರು ಒಡನಾಟಿಗಳಿದ್ರು, ಅವರು ಕುಟುಂಬದ ಸದಸ್ಯರಿದ್ದಾರೆ, ಅವರೆಲ್ಲರೂ ಕೂಡ ಅವರ ಹಾದಿಯಲ್ಲಿ ನಡೆದು ಆ ಶಾಶ್ವತವಾಗಿ ಅವರ ಹೆಸರನ್ನ ಉಳಿಸುವಂತ ಕೆಲಸ ಸಮುದಾಯನೂ ಮಾಡಬೇಕು, ಪಕ್ಷನೂ ಮಾಡಬೇಕು, ಮತ್ತು ಅವ್ರ ಕುಟುಂಬದ ಸದಸ್ಯರು ಮಾಡಿದಾಗ ನಿಜವಾಗ್ಲೂ ಅವರ ಆತ್ಮಕ್ಕೆ ಶಾಂತಿ ಬರೋದಕ್ಕೆ ಸಾಧ್ಯ ಅನ್ನೋ ಮಾತನ್ನು ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಓಕೆ, ಥ್ಯಾಂಕ್ ಯು ಸರ್, ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ.